ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಮಾತಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತು ಕೊಬ್ಬರಿ ಎಣ್ಣೆಯಿಂದ ಯಾವ ರೀತಿ ಮನೆ ಮದ್ದು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಕೊಬ್ಬರಿ ಎಣ್ಣೆ ಅಂದ ತಕ್ಷಣ ಎಲ್ಲರ ಮನಸ್ಸಿಗೆ ಬರ್ತಕ್ಕಂತಹದ್ದು ತಲೆ ಕೂದಲಿಗೆ ಹಚ್ತೀವಿ. ಹಾಗೂ ಇನ್ನು ಕೆಲವರಿಗೆ ಈ ಕೇರಳ ಸೈಡಲ್ಲಿ ಈ ಕೊಬ್ಬರಿ ಎಣ್ಣೆಯಿಂದನೇ ಆಹಾರ, ಖಾದ್ಯ ಹಾಗೂ ಆಹಾರ ಪದಾರ್ಥಗಳನ್ನ ಅಡುಗೆ ಮಾಡೋ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಅಂತಂದ ತಕ್ಷಣ ತಲೆಗೆ ಹಚ್ಕೋತೀವಿ ಅನ್ನೋದನ್ನು ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮನೆಯಲ್ಲೇ ಸಿಗ್ತಕ್ಕಂತಹ ಪದಾರ್ಥಗಳಿಂದ 5 ರೀತಿಯ ಮನೆಮದ್ದು ಕೊಬ್ಬರಿ ಎಣ್ಣೆಯಿಂದ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೆಯ ಒಂದು ಮನೆಮದ್ದು ಅಂತಂದರೆ ಕೊಬ್ಬರಿ ಎಣ್ಣೆ. 1 ಚಮಚ ಕೊಬ್ಬರಿ ಎಣ್ಣೆಯ ಜೊತೆಗೆ ಸ್ವಲ್ಪ ಕಸ್ತೂರಿ ಅರಿಶಿಣವನ್ನು ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು. ಇದನ್ನು ಕೆಲವೊಬ್ಬರಿಗೆ ಹಲ್ಲಿನ ಬಣ್ಣ ಚೇಂಜ್ ಆಗಿರ್ತದೆ. ಯಾವುದೇ ಟೂತ್ ಪೇಸ್ಟ್ ಹಚ್ಚಿದ್ರೂ, ಏನೇ ಬ್ರಷ್ ಮಾಡಿದ್ರೂ, ಯಾವುದೇ ಒಬ್ಬ ಡೆಂಟಿಸ್ಟ್ ಹತ್ರ ಏನೇ ತೋರಿಸಿದ್ರು ಹಲ್ಲಿನ ಬಣ್ಣ ಚೇಂಜ್ ಆಗಿರೋದಿಲ್ಲ, ಬಿಳುಪಾಗಿರೋದಿಲ್ಲ, ಹಳದಿ ಇರ್ತದೆ, ಕೋಟಿಂಗ್ ಇರ್ತದೆ. ಇದಕ್ಕೆ ಡೆಂಟಲ್ ಫ್ಲೋರೋಸಿಸ್ ಅಂತ ಕರೀತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೊಬ್ಬರಿ ಎಣ್ಣೆ ಜೊತೆಗೆ ಕಸ್ತೂರಿ ಅರಿಶಿಣವನ್ನು ಮಿಶ್ರಣ ಮಾಡಿ ಪೇಸ್ಟಿಂದ ಹಲ್ಲನ್ನು ಚೆನ್ನಾಗಿ ತಿಕ್ಕೋದ್ರಿಂದ, ಬ್ರಷ್ ಮಾಡೋದ್ರಿಂದ ಈ ಹಲ್ಲಿನ ಮೇಲೆ ಇರ್ತಕ್ಕಂತಹ ಪದರ ಅಥವಾ ಈ ಒಂದು ಕೊಳೆ ಅಥವಾ ಈ ಒಂದು ಕಲೆ, ಹಳದಿ ಒಂದು ಕಲೆ ನಿವಾರಣೆಯಾಗ್ತದೆ. ಹಲ್ಲು ಬಿಳುಪಾಗಿ ಹೊಳಪಾಗಿ ಚೆನ್ನಾಗಿ ಕಾಣ್ತದೆ. ಎರಡನೆಯ ಒಂದು ಮನೆಮದ್ದು ಅಂತಂದರೆ ಕೆಲವೊಬ್ಬರಿಗೆ ತಲೆ ಕೂದಲು ಉದುರುವ ಸಮಸ್ಯೆ ಇರ್ತದೆ. ತಲೆ ಕೂದಲು ಬೆಳ್ಳಗಾಗಿರ್ತದೆ, ಚಿಕ್ಕ ವಯಸ್ಸಲ್ಲಿ ತಲೆ ಕೂದಲು ಬೆಳ್ಳಗಾಗಿರ್ತದೆ. ಹಾಗೂ ಇನ್ನು ಕೆಲವೊಬ್ಬರಲ್ಲಿ ಅತಿಯಾದ ಹೊಟ್ಟಿನ ಸಮಸ್ಯೆ, ಡ್ಯಾಂಡ್ರಫ್ ಇರ್ತದೆ. ಅವ್ರಿಗೆ ಏನೆಲ್ಲ ಒಂದು ಶಾಂಪು ಇರ್ಬೋದು ಅಥವಾ ಯಾವುದೇ ಒಂದು ಔಷಧಿಗಳನ್ನ ಉಪಯೋಗಿಸಿರ್ತಾರೆ, ಆದರೆ ಅವರಿಗೆ ಪರಿಹಾರ ಸಿಕ್ಕಿರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮನೆಮದ್ದನ್ನು ಹೇಳ್ತೀನಿ ವೀಕ್ಷಕರೇ. ಇದನ್ನು ನೀವು ವಾರಕ್ಕೆ 1-2 ಬಾರಿ ಮಾಡಿದ್ರೆ ಸಾಕು. ತಲೆ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗ್ತದೆ, ತಲೆ ಕೂದಲು ಬೆಳ್ಳಗಾಗೋ ಇರ್ತಂಥ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ, ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ, ಜೊತೆಗೆ ತಲೆ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೀತದೆ. ಇದೇನು ಅಂತಂದರೆ 1-2 ಚಮಚ ಕೊಬ್ಬರಿ ಎಣ್ಣೆಯ ಜೊತೆಗೆ ಈರುಳ್ಳಿ ರಸವನ್ನು ಈರುಳ್ಳಿನ ಚೆನ್ನಾಗಿ ಜಜ್ಜಿ ರಸ ತೆಗೆದು ಈರುಳ್ಳಿ ರಸವನ್ನು ಈ ಕೊಬ್ಬರಿ ಎಣ್ಣೆ ಜೊತೆ ಮಿಶ್ರಣ ಮಾಡಿ ತಲೆಗೆ ಲೇಪ ಹಾಕೊಳ್ಳೋದ್ರಿಂದ ತಲೆಗೆ ಬುಡಕ್ಕೆ, ಕೂದಲಿನ ಬುಡಕ್ಕೆ, ರೂಟ್ಸಿಗೆ ಹಚ್ಕೊಂಡು 1 ಗಂಟೆ ಆದ ನಂತರ ಉಗುರು ಬೆಚ್ಚಿನ ನೀರಲ್ಲಿ ತಲೆ ಸ್ನಾನ ಮಾಡೋದ್ರಿಂದ ತಲೆ ಹೊಟ್ಟು ಸಮಸ್ಯೆ ನಿವಾರಣೆ ಆಗ್ತದೆ, ತಲೆ ಕೂದಲು ಬೆಳ್ಳಗಾಗೋ ಸಮಸ್ಯೆ ನಿವಾರಣೆ ಆಗ್ತದೆ, ತಲೆ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ, ಹಾಗೂ ಕೂದಲು ಚೆನ್ನಾಗಿ ಬೆಳೀತದೆ. ಮೂರನೆಯ ಒಂದು ಮನೆಮದ್ದು ಅಂತಂದರೆ ಕೆಲವೊಬ್ಬರಿಗೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಆಗಿರ್ತದೆ. ಅವರು ಎಲ್ಲ ಡಾಕ್ಟ್ರುಗಳಿಗೆಲ್ಲ ತೋರಿಸಿರ್ತಾರೆ, ಫೇರ್ನೆಸ್ ಕ್ರೀಮ್ ಹಚ್ತಾರೆ, ಕ್ರೀಮ್ ಚೇಂಜ್ ಮಾಡ್ತಾರೆ, ಲೋಷನ್ ಚೇಂಜ್ ಮಾಡ್ತಾರೆ, ಫೇಸ್ ಪ್ಯಾಕ್ ಎಲ್ಲ ಹಾಕೋತಾರೆ, ಏನೆಲ್ಲ ಒಂದು ಟ್ರೈ ಮಾಡಿರ್ತಾರೆ. ಆದರೆ ಡಾರ್ಕ್ ಸರ್ಕಲ್ ಸಮಸ್ಯೆಯಿಂದ ಅವರಿಗೆ ಮುಕ್ತಿ ಸಿಕ್ಕಿರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮನೆಮದ್ದು ಅಂದರೆ 1 ಚಮಚ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕಾಫಿ ಪುಡಿಯನ್ನು ಮಿಶ್ರಣ ಮಾಡಿ ಲೇಪ ಹಾಕ್ಕೊಳ್ಳೋದ್ರಿಂದ, ಕಣ್ಣಿನ ಕೆಳಗಡೆ ಲೇಪ ಹಾಕ್ಕೊಳ್ಳೋದ್ರಿಂದ ಈ ಡಾರ್ಕ್ ಸರ್ಕಲ್ ಸಮಸ್ಯೆ ದೂರವಾಗ್ತದೆ. 4ನೆಯ ಒಂದು ಮನೆಮದ್ದು ಅಂತಂದರೆ ಕೆಲವೊಬ್ಬರಿಗೆ ಕುತ್ತಿಗೆ ಭಾಗದಲ್ಲಿ, ಕುತ್ತಿಗೆ ಸುತ್ತ ಕಪ್ಪಾಗಿರ್ತದೆ, ಕಂಕಳ ಜಾಗದಲ್ಲಿ ತುಂಬನೇ ಕಪ್ಪಾಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಫೇಸೇ ಒಂದು ಕಲರ್ ಇರ್ತದೆ, ಕುತ್ತಿಗೆನೇ ಒಂದು ಕಲರ್ ಇರ್ತದೆ. ಅವರು ಯಾವ ರೀತಿ ಕ್ರೀಮ್ ಹಚ್ಚಿದ್ರೂ ಅದರ ಸಮಸ್ಯೆ ನಿವಾರಣೆ ಆಗಿರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ 1-2 ಚಮಚ ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾ ಮಿಶ್ರಣ ಮಾಡಿ ಆ ಒಂದು ಲೇಪವನ್ನು ಕುತ್ತಿಗೆ ಸುತ್ತ ಕಂಕಳ ಜಾಗದಲ್ಲಿ ಹಚ್ಕೊಳ್ಳೋದ್ರಿಂದ, ತದನಂತರ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳೆಯೋದ್ರಿಂದ ಈ ಕುತ್ತಿಗೆ ಸುತ್ತ ಇರತಕ್ಕಂತಹ ಕಪ್ಪು ಕಲೆಗಳು ಹಾಗೂ ಕಂಕಳ ಜಾಗದಲ್ಲಿರ್ತಕ್ಕಂಥ ಕಪ್ಪು ಕಲೆಗಳು ನಿವಾರಣೆಯಾಗ್ತದೆ. 5ನೆಯ ಒಂದು ಮನೆಮದ್ದು ಅಂದರೆ
ಈ ಕೊಬ್ಬರಿ ಎಣ್ಣೆನ ಸ್ಕ್ರಬ್ಬರ್ ಆಗಿ ಉಪಯೋಗಿಸ್ಬೋದು. ಅಂತಂದರೆ ಮುಖದಲ್ಲಿ ಯಾವುದಾರ ಒಂದು ಕಲೆಗಳಿದ್ದರೆ ಅಥವಾ ಅನ್ನೆಸೆಸರಿ ಈ ಒಂದು ಕೂದಲುಗಳು ಬೆಳೆದಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಕೊಬ್ಬರಿ ಎಣ್ಣೆಯ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಿ ಕುತ್ತಿಗೆ ಭಾಗದಲ್ಲಿರಬಹುದು ಫೇಸ್ಗೆ ಒಂದು ಸ್ಕ್ರಬ್ಬರ್ ಆಗಿ ಉಪಯೋಗಿಸೋದ್ರಿಂದ ಅನ್ವಾಂಟೆಡ್ ಹೇರ್ಸ್ ಅದನ್ನು ನಿವಾರಣೆ ಮಾಡಬಹುದು. ಅದರ ಜೊತೆಗೆ ಕಲೆ ಹಾಗೂ ಈ ಒಂದು ಬಂಗು ಈ ಎಲ್ಲದೂ ಸಮಸ್ಯೆ ನಿವಾರಣೆ ಆಗ್ತದೆ. ಚರ್ಮಕ್ಕೆ ಕಾಂತಿಯನ್ನು ಕೊಡ್ತದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬಾ ಸಹಕಾರಿಯಾಗಿರ್ತಕ್ಕಂಥ ಈ 5 ಮನೆಮದ್ದುಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.